ಮಾನವನ ಆಯುಷ್ಯ ಗರಿಷ್ಠ 100 ವರ್ಷ. ಆದರೆ ಸಾವಿರಾರು ವರ್ಷಗಳಿಂದ ನಮ್ಮ ನಡುವೆಯೇ ಬದುಕಿರುವವರಿದ್ದಾರೆ. ಇದನ್ನ ನಂಬುತ್ತೀರಾ? ಅವರನ್ನ ಸಪ್ತ ಚಿರಂಜೀವಿಗಳು ಅನ್ನುತ್ತೇವೆ. ಇವರಿಗೆ ಸಾವಿಲ್ಲ. ಆದರೆ ಮುಖ್ಯ ಪ್ರಶ್ನೆ ಎಂದ್ರೆ, ಇವರು ಇನ್ನೂ ಏಕೆ ಬದುಕಿದ್ದಾರೆ? ಈ 7 ಅಮರ ಜೀವಿಗಳು ಯುಗಗಳು ಬದಲಾದರೂ ಯಾರಿಗಾಗಿ ಕಾಯುತ್ತಿದ್ದಾರೆ? ಬ್ರಹ್ಮಾಂಡದ ಅಂತ್ಯದವರೆಗೆ ಇವರು ಏಕೆ ಬದುಕಿರಬೇಕು? ಇದರ ಕಥೆಯನ್ನು ಆಳವಾಗಿ ತಿಳಿಯೋಣ. ವಿಡಿಯೋವನ್ನು ಪೂರ್ತಿ ನೋಡಿ. ಮೊದಲು ಅಮರಜೀವಿಗಳು ಎಂದರೆ ಜೀವ ಮತ್ತು ಮರಣದ ಚಕ್ರವನ್ನು ಜಯಿಸಿ ಇಂದಿಗೂ ಬದುಕಿರುವವರು. ಅದಕ್ಕಾಗಿ ಅವರನ್ನು ನಾವು ಅಮರಜೀವಿಗಳು ಎಂದು ಕರೆಯುತ್ತೇವೆ. ಇಷ್ಟು ವಿಶೇಷವಾಗಿ ಇವರ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಆದರೆ ಈ 7 ಅಮರಜೀವಿಗಳು ಯಾರಿಗಾಗಿ ಬದುಕಿದ್ದಾರೆ, ಏಕೆ ಬದುಕಿದ್ದಾರೆ, ಇದರ ಹಿಂದೆ ಇರುವ ಕಥೆ ಏನು, ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಹನುಮಂತನು ರಾಮಾಯಣದಲ್ಲಿ ಪ್ರಮುಖ ಪಾತ್ರವಾದ ರಾಮನಿಗೆ ಸೇರಿದವನು. ರಾಮನ ಜೊತೆಗೆ ಎಲ್ಲರಿಗೂ ಹನುಮಂತನ ತುಂಬಾ ಇಷ್ಟ. ಸೂರ್ಯನಿಗೆ 10ನೇ ತಲೆಮಾರಿಗೆ ಹನುಮಂತನು ಎಂದು ಹೇಳ್ತಾರೆ. ಹಾಗೆಯೇ ನಮ್ಮ ಸಂಸ್ಕೃತ ಶ್ಲೋಕಗಳಲ್ಲಿ ಸಪ್ತ ಚಿರಂಜೀವಿಗಳ ಪೈಕಿ ಹನುಮಂತನ ಹೆಸರು ಇರ್ತದೆ. ಇಂದಿಗೂ ಹನುಮಂತನು ಎಲ್ಲಿದ್ದಾನೆ ಎಂಬ ಪ್ರಶ್ನೆಗಳಿಗೆ ಉತ್ತರ ರಾಮಾಯಣದಲ್ಲಿಯೇ ಇದೆ. ರಾವಣನು ಸೀತಾದೇವಿಯನ್ನು ಲಂಕೆಗೆ ಕರೆದುಕೊಂಡು ಹೋದ ನಂತರ ಸೀತಾದೇವಿ ಬಹುಕಾಲ ದುಃಖದಿಂದ ಇರ್ತಾಳೆ. ಹನುಮಂತನು ತನ್ನೊಂದಿಗೆ ತಂದಿದ್ದ ರಾಮನ ಸಂದೇಶದಿಂದ ಆ ದುಃಖವನ್ನ ದೂರ ಮಾಡ್ತಾನೆ. ಆಗ ಸೀತಾದೇವಿ ಹನುಮಂತನಿಗೆ ಈ ಬ್ರಹ್ಮಾಂಡದ ಅಂತ್ಯವಾಗುವವರೆಗೆ ನೀನು ಚಿರಂಜೀವಿಯಾಗಿರಬೇಕು ಎಂದು ವರವನ್ನು ನೀಡುತ್ತಾಳೆ. ಇನ್ನೊಂದು ಕಥೆಯೂ ಇದೆ. ಅದೇನೆಂದ್ರೆ, ಹನುಮಂತನು ತನ್ನ ಬಾಲ್ಯದಲ್ಲಿ ಆಕಾಶದಲ್ಲಿ ಹೊಳಿತಿರುವ ಸೂರ್ಯನನ್ನು ನೋಡಿ ಅದನ್ನು ತಿನ್ನಬಹುದಾದ ಹಣ್ಣು ಎಂದು ಭಾವಿಸಿ ಮೇಲಕ್ಕೆ ಹಾರುತ್ತಾನೆ ಮತ್ತು ಸೂರ್ಯನನ್ನು ತಿನ್ನಲು ಪ್ರಯತ್ನಿಸುತ್ತಾನೆ. ಆ ಸಮಯದಲ್ಲಿ ಇಂದ್ರನು ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡಿ ಅವನಿಗೆ ಗಾಯ ಮಾಡ್ತಾನೆ. ಆಗ ಹನುಮಂತನು ಪ್ರಜ್ಞೆ ಕಳ್ಕೊಳ್ತಾನೆ. ಹನುಮಂತನನ್ನು ನೋಡಿ ಪವನದೇವರು ಕೋಪದಿಂದ ಸಂಪೂರ್ಣ ಜಗತ್ತನ್ನು ಸ್ತಬ್ಧಗೊಳಿಸ್ತಾರೆ. ಗಾಳಿ ಇಲ್ಲದೆ ಭೂಮಿಯಲ್ಲಿ ಮಾನವರು ಮತ್ತು ಇತರ ಜೀವಿಗಳು ತೊಂದರೆ ಅನುಭವಿಸ್ತಾರೆ. ಆ ಸಮಯದಲ್ಲಿ ಬ್ರಹ್ಮದೇವರು ಮತ್ತು ದೇವತೆಗಳೆಲ್ಲರೂ ಪ್ರತ್ಯಕ್ಷವಾಗಿ ಹನುಮಂತನು ಎಂದೆಂದಿಗೂ ಚಿರಂಜೀವಿಯಾಗಿರಲಿ ಎಂದು ವರವನ್ನು ನೀಡುತ್ತಾರೆ. ಈ ಬ್ರಹ್ಮಾಂಡವು ಅಂತ್ಯವಾಗುವವರೆಗೆ ಹನುಮಂತನು ಚಿರಂಜೀವಿಯಾಗಿರುತ್ತಾನೆ ಎಂದು ಹೇಳಿದರು. ಎರಡನೆಯವರು ಪರಶುರಾಮನು. ಇವರು ಮಹಾವಿಷ್ಣುವಿನ 6ನೇ ಅವತಾರ. ಪರಶುರಾಮನ ತಂದೆಯನ್ನು ಒಬ್ಬ ಕ್ಷತ್ರಿಯನು ತಲೆ ಕತ್ತರಿಸಿ ಕೊಲ್ಲುತ್ತಾನೆ. ಅದರಿಂದ ಕೋಪಗೊಂಡ ಪರಶುರಾಮನು ಕೋಟ್ಯಾಂತರ ಕ್ಷತ್ರಿಯರನ್ನು ಕೊಲ್ತಾನೆ. ಭೀಷ್ಮನು, ದ್ರೋಣಾಚಾರ್ಯನು ಮತ್ತು ಕರ್ಣನಿಗೆ ಪರಶುರಾಮನೇ ಗುರು. ಕಲ್ಕಿ ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಬರುವ ಕಲ್ಕಿ ಅವತಾರಕ್ಕೂ ಪರಶುರಾಮನೇ ಗುರು. ಅವನೇ ಎಲ್ಲಾ ವಿದ್ಯೆಗಳನ್ನು ಕಲ್ಕಿಗೆ ಕಲಿಸುತ್ತಾನೆ ಎಂದು ಹೇಳಿದ್ದಾರೆ. ವಿಷ್ಣುಮೂರ್ತಿ ಆಕಾರಿ ಅವತಾರವಾದ ಕಲ್ಕಿಗಾಗಿ ಕಾಯುತ್ತಾ ಪರಶುರಾಮನು ಮಹೇಂದ್ರ ಪರ್ವತದ ಮೇಲೆ ತಪಸ್ಸು ಮಾಡ್ತಿರುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಮೂರನೆಯವರು ಅಶ್ವತ್ಥಾಮ. ಇವರು ಮಹಾಭಾರತದಲ್ಲಿ ಒಂದು ಪ್ರಮುಖ ಪಾತ್ರ. ಅಶ್ವತ್ಥಾಮನು ಬಹಳ ಬಲಶಾಲಿ. ಪಾಂಡವರು ಮತ್ತು ಕೌರವರಿಗೆ ಗುರುವಾದ ದ್ರೋಣಾಚಾರ್ಯನ ಮಗನೇ ಈ ಅಶ್ವತ್ಥಾಮ. ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ಮಹಾನ್ ಯೋಧ. 64 ಕಲ್ಪಗಳಲ್ಲಿ ಇವರ ಮಹತ್ವವಿದೆ. ಒಂದು ದಿನ ಅಶ್ವತ್ಥಾಮನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುತ್ತಾನೆ. ಶ್ರೀಕೃಷ್ಣನ ಸಲಹೆಯಂತೆ ಅರ್ಜುನನು ಕೂಡ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುತ್ತಾನೆ. ಈ 2 ಬ್ರಹ್ಮಾಸ್ತ್ರಗಳು ಒಂದೊಂದಕ್ಕೆ ಡಿಕ್ಕಿ ಹೊಡೆಯುತ್ತಿದ್ದರೆ ಬ್ರಹ್ಮಾಂಡವೇ ನಾಶವಾಗುತ್ತದೆ ಎಂದು ವ್ಯಾಸ ಮಹರ್ಷಿಗಳು ಎಚ್ಚರಿಕೆ ನೀಡಿದರು. ಇಬ್ಬರಿಗೂ ತಮ್ಮ ಬ್ರಹ್ಮಾಸ್ತ್ರಗಳನ್ನು ಹಿಂತೆಗೆದುಕೊಳ್ಳಲು ಹೇಳ್ತಾರೆ. ಆದ್ದರಿಂದ ಅರ್ಜುನನು ತನ್ನ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ತಾನೆ. ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ಳುವುದು ಗೊತ್ತಿರಲಿಲ್ಲ. ಆಗ ಬ್ರಹ್ಮಾಸ್ತ್ರಕ್ಕೆ ಒಂದು ಗುರಿ ತೋರಿಸಲು ಅರ್ಜುನನ ಮಗಳು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದ ಮೇಲೆ ಅದನ್ನು ಪ್ರಯೋಗಿಸ್ತಾನೆ. ಆಕೆಯ ಗರ್ಭದ ಶಿಶು ಬ್ರಹ್ಮಾಸ್ತ್ರದಿಂದ ಗರ್ಭದಲ್ಲೇ ಸಾಯುತ್ತಾನೆ. ಆಗ ಕೃಷ್ಣನು ಆ ಶಿಶುವನ್ನು ಪುನರ್ಜೀವನಗೊಳಿಸುತ್ತಾನೆ. ಇದರಿಂದ ಕೋಪಗೊಂಡ ಕೃಷ್ಣ ಕಲಿಯುಗಾಂಜದವರೆಗೆ ಕುಷ್ಠರೋಗಿಯಾಗಿ ರಕ್ತಸ್ರಾವದ ಗಾಯಗಳೊಂದಿಗೆ ಅರಣ್ಯದಲ್ಲಿ ಅಲೆಯುವಂತೆ ಅಶ್ವತ್ಥಾಮನಿಗೆ ಶಾಪ ನೀಡುತ್ತಾನೆ. 1192ರಲ್ಲಿ ಪೃಥ್ವಿರಾಜ್ ಚೌಹಾನ್. ಗೋರಿಲಾ ನಡುವಿನ ಯುದ್ಧದ ಸಮಯದಲ್ಲಿ ಪೃಥ್ವಿರಾಜ್ ಅರಣ್ಯದಲ್ಲಿ ಗಾಯಗೊಂಡಿದ್ದ ವೃದ್ಧನನ್ನು ಭೇಟಿಯಾದಂತೆ ಹೇಳಲಾಗ್ತದೆ. ಆಯುರ್ವೇದ ವೈದ್ಯಕೀಯ ತಿಳಿದಿದ್ದ ಪೃಥ್ವಿರಾಜ್ ಆತನ ನುಡಿಯಲ್ಲಿದ್ದ ಗಾಯಕ್ಕೆ 1 ವಾರದವರೆಗೆ ಚಿಕಿತ್ಸೆ ನೀಡಿದರು. ಆ ಗಾಯ ಗುಣವಾಗಲಿಲ್ಲ. ಆಗ ನೀನು ಅಶ್ವತ್ಥಾಮನೇ ಅಲ್ಲವೇ ಎಂದು ಕೇಳಿದಂತೆ. ಆಗ ಹೌದು ಎಂದು ಆ ವೃದ್ಧನು ಅಲ್ಲಿ ನಾಪತ್ತೆಯಾಗಿದ್ದಾನೆ ಎಂದು ಹೇಳಲಾಗ್ತದೆ. 4ನೆಯವರು ವಿಭೀಷಣನು. ಇವರು ಲಂಕಾಧಿಪತಿ ರಾವಣಾಸುರನ ತಮ್ಮ. ರಾವಣಾಸುರನು ಸೀತಾದೇವಿಯನ್ನ ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ರಾವಣಾಸುರನ ತಮ್ಮನಾದ ವಿಭೀಷಣನು ಪರಾಯಿ ಸ್ತ್ರೀಯನ್ನ ಅಪಹರಿಸುವುದು ಧರ್ಮವಲ್ಲ ಎಂದು ರಾವಣಾಸುರನಿಗೆ ಹೇಳುತ್ತಾನೆ. ತನ್ನಿಗೆ ಎದುರು ಹೇಳಿದ್ದಕ್ಕೆ ಕೋಪಗೊಂಡ ರಾವಣನು ವಿಭೀಷಣನನ್ನು ಅವಮಾನಿಸುತ್ತಾನೆ. ಯುದ್ಧದ ಸಮಯದಲ್ಲಿ ವಿಭೀಷಣನು ರಾಮನ ಬಳಿಗೆ ಬರುತ್ತಾನೆ.
ರಾವಣನ ಶಕ್ತಿ, ಬಲಹೀನತೆ ಮತ್ತು ರಹಸ್ಯಗಳ ಬಗ್ಗೆ ರಾಮನಿಗೆ ವಿವರಿಸ್ತಾನೆ. ಹೀಗೆ ರಾಮನ ವಿಜಯಕ್ಕೆ ವಿಭೀಷಣನು ಪ್ರಮುಖ ಪಾತ್ರ ವಹಿಸ್ತಾನೆ. ರಾವಣಾಸುರನನ್ನು ಸಂಹರಿಸಿದ ನಂತರ ರಾಮನು ವಿಭೀಷಣನನ್ನು ಲಂಕೆಯ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ಕೆಲವು ವರ್ಷಗಳ ನಂತರ ರಾಮಚಂದ್ರರು ತಮ್ಮ ಅವತಾರವನ್ನು ಮುಗಿಸಲು ಮುಂದಾಗುವಾಗ ವಿಭೀಷಣನು ನಾನು ಕೂಡ ಈ ದೇಹವನ್ನು ತ್ಯಜಿಸ್ತೇನೆ ಎಂದು ಹೇಳ್ತಾನೆ. ಆಗ ರಾಮನು ನಾನು ಕೂಡ ಮತ್ತೆ ಕಲಿಯುಗ ಅಂತ್ಯದಲ್ಲಿ ಕಲ್ಕಿ ಅವತಾರವಾಗಿ ಮರಳಿ ಬರುತ್ತೇನೆ. ಆಗ ಅಧರ್ಮದ ಮೇಲೆ ಧರ್ಮವನ್ನು ಗೆಲ್ಲಿಸುವ ನನ್ನ ಪ್ರಯತ್ನದಲ್ಲಿ ನೀನು ನನ್ನೊಡನೆ ಸಹಾಯಕನಾಗಿರಬೇಕು ಎಂದು ರಾಮನು ವಿಭೀಷಣನಿಗೆ ಹೇಳುತ್ತಾನೆ. ಹೀಗೆ ರಾಮನು ವಿಭೀಷಣನನ್ನು ಚಿರಂಜೀವಿಯಾಗಿ ಆಶೀರ್ವದಿಸಿದನು. 5ನೇಯವರು ವೇದವ್ಯಾಸರು. ಇವರ ಹೆಸರು ನಾವೆಲ್ಲರೂ ಕೇಳಿರುತ್ತೇವೆ. ವೇದಗಳನ್ನು ವಿಭಜಿಸಿ ಬರೆದ ಮಹರ್ಷಿಯಾಗಿರೋದ್ರಿಂದ ಇವರಿಗೆ ವೇದವ್ಯಾಸ ಅಂತ ಹೆಸರು ಬಂದಿದೆ. ವ್ಯಾಸರು ಮಹಾಭಾರತವನ್ನು ನಮ್ಮೆಲ್ಲರಿಗಾಗಿ ಕಣ್ಣಿಗೆ ಕಾಣುವಂತೆ ರಚಿಸಿದ್ದಾರೆ. ವಿಷ್ಣುವಿನ ಹಂಸದಿಂದ ಜನಿಸಿದ ವೇದವ್ಯಾಸರು ಅವರ ವಿದ್ಯಾಜ್ಞಾನದಿಂದ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಪುರಾಣಗಳ ಪ್ರಕಾರ ವೇದವ್ಯಾಸರು ಕಲಿಯುಗಾಂತ್ಯದಲ್ಲಿ ಕಲ್ಲಿಗೆ ವೇದಗಳನ್ನು ಮತ್ತು ಅವುಗಳ ಜ್ಞಾನವನ್ನು ಹೇಳಲು ಹಾಗೂ ಬೋಧಿಸಲು ಚಿರಂಜೀವಿಗಳಾಗಿದ್ದಾರೆ ಎಂದು ಹೇಳ್ತಾರೆ. 6வது ಬಲಿಚಕ್ರವರ್ತಿ. ಇವರನ್ನು ಅಸುರರ ರಾಜನು ಎಂದು ಹೇಳುತ್ತಾರೆ. ಆದರೆ ಇವರು ರಾಕ್ಷಸರ ರಾಜನಾಡಿದ್ರೂ ಕೂಡ ಬಹಳ ಒಳ್ಳೆಯವರಂತೆ. ಅವರು ಅನೇಕ ಯುದ್ಧಗಳನ್ನು ಮಾಡಿ ಭೂಲೋಕ ಮತ್ತು ಸ್ವರ್ಗಲೋಕವನ್ನು ಜಯಿಸಿ ದೇವತೆಗಳಿಗೆ ಮತ್ತು ಮಾನವರಿಗೆ ರಾಜನಾದರು. ಆಗ ದೇವತೆಗಳು ಮಹಾವಿಷ್ಣುವಿನ ಬಳಿಗೆ ಹೋಗಿ ತಮ್ಮನ್ನು ರಾಕ್ಷಸರಿಂದ ರಕ್ಷಿಸಬೇಕೆಂದೇ ಬೇಡಿಕೊಳ್ತಾರೆ. ಬಲಿಚಕ್ರವರ್ತಿ ವಿಷ್ಣುವಿಗೆ ಪರಮಭಕ್ತನು. ವಿಷ್ಣುವಿಗೆ ಬಲಿಚಕ್ರವರ್ತಿಯನ್ನು ಕೊಲ್ಲುವುದು ಇಷ್ಟವಿಲ್ಲ. ಅದಕ್ಕಾಗಿ ವಾಮನು ಎಂಬ ಬ್ರಾಹ್ಮಣ ಅವತಾರವನ್ನು ಧರಿಸ್ತಾನೆ. ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡಿದ ನಂತರ ಎಲ್ಲರಿಗೂ ಬಹುಮಾನಗಳನ್ನು ನೀಡುತ್ತಿರ್ತಾನೆ. ಆ ಸಮಯದಲ್ಲಿ ವಾಮನು ಬಲಿಚಕ್ರವರ್ತಿಯನ್ನು 3 ಹೆಜ್ಜೆಗಳ ಭೂಮಿ ಬೇಕು ಎಂದು ಕೇಳುತ್ತಾನೆ. 3 ಹೆಜ್ಜೆಗಳೇನಲ್ಲ, ತೆಗೆದುಕೋ ಎಂದು ಚಕ್ರವರ್ತಿ ಹೇಳ್ತಾನೆ. ಆಗ ವಾಮನ ರೂಪದಲ್ಲಿದ್ದ ವಿಷ್ಣು ತ್ರಿವಿಕ್ರಮ ರೂಪಕ್ಕೆ ಬದಲಾಗುತ್ತಾನೆ. 1 ಹೆಜ್ಜೆಯನ್ನು ಸ್ವರ್ಗದ ಮೇಲೆ, ಇನ್ನೊಂದು ಹೆಜ್ಜೆಯನ್ನು ಭೂಮಿ ಮೇಲೆ ಇಡ್ತಾನೆ. 3ನೇ ಹೆಜ್ಜೆಯನ್ನು ಎಲ್ಲಿಗಿಡ್ಲಿ ಎಂದು ಚಕ್ರವರ್ತಿಯನ್ನು ಕೇಳುತ್ತಾನೆ. ವಾಮನನೇ ಸಾಕ್ಷಾತ್ ವಿಷ್ಣುಮೂರ್ತಿ ಎಂದು ಅರಿತ ಬಲಿಚಕ್ರವರ್ತಿ ತನ್ನ ತಲೆಯ ಮೇಲೆ ಮತ್ತೊಂದು ಹೆಜ್ಜೆ ಇಡಲು ಹೇಳ್ತಾನೆ. ಬಲಿಚಕ್ರವರ್ತಿ ಕೇಳುತ್ತಾನೆ. ಬಲಿಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟಾಗ ಅವನು ಪಾತಾಳಕ್ಕೆ ಹೋಗ್ತಾನೆ. ಬಲಿಚಕ್ರವರ್ತಿಯ ದಾನಗುಣವನ್ನು ಮೆಚ್ಚಿದ ವಾಮನನು ಅಂದರೆ ವಿಷ್ಣುಮೂರ್ತಿ ಈ ಬ್ರಹ್ಮಾಂಡವು ಅಂತ್ಯವಾಗುವವರೆಗೆ ಚಿರಂಜೀವಿಯಾಗಿ ಇರಬೇಕೆಂದು ಆಶೀರ್ವದಿಸ್ತಾನೆ. ಕೊನೆಗೆ ಕೃಪಾಚಾರ್ಯನು ಇವರು ಕೌರವರು ಮತ್ತು ಪಾಂಡವರು ಇಬ್ಬರಿಗೂ ಆದಿಗುರು. ಇವರನ್ನು ಕೃಪಾ ಎಂದು ಕರೆಯುತ್ತಾರೆ. ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಕೃಪಾಚಾರ್ಯನು ಯುದ್ಧ ಮಾಡುತ್ತಾರೆ. ಇವರು ಬಹಳ ದೊಡ್ಡ ಯೋಧನು. ಒಟ್ಟಿಗೆ 60,000 ಜನ ಸೈನಿಕರೊಂದಿಗೆ ಯುದ್ಧ ಮಾಡಲು ಸಾಮರ್ಥ್ಯವಿದ್ದವನು. ಮಹಾಭಾರತ ಕಾಲದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿ ಉಳಿದ 3ರಲ್ಲಿ ಈ ಕೃಪಾಚಾರ್ಯರು ಒಬ್ಬರು. ಯಾವ ರೀತಿಯ ಕಷ್ಟ ಪರಿಸ್ಥಿತಿಗಳಲ್ಲಿಯೂ ಸತ್ಯ, ಧರ್ಮ ಮತ್ತು ನೀತಿಯನ್ನು ಬಿಡಲಿಲ್ಲ. ಅದಕ್ಕಾಗಿಯೇ ಅವನ ನಿಷ್ಠೆಗೆ ಮೆಚ್ಚಿದ ಶ್ರೀಕೃಷ್ಣನು ಕೃಪಾಚಾರ್ಯರಿಗೆ ಚಿರಂಜೀವಿತ್ವವನ್ನು ಶ್ರೀಕೃಷ್ಣನು ನೀಡಿದ್ರು. ಇದು ಇಂದಿಗೂ ಜೀವಂತವಾಗಿರುವ ಸಪ್ತ ಚಿರಂಜೀವಿಗಳ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ. ಇದರಿಂದ ಹೆಚ್ಚಿನವರಿಗೆ ಈ ವಿಡಿಯೋ ತಲುಪುತ್ತದೆ. ಹಾಗೆ ಈ ಸಪ್ತ ಚಿರಂಜೀವಿಗಳಲ್ಲಿ ನಿಮಗೆ ಯಾವ ಕಥೆ ಇಷ್ಟವಾಯಿತೋ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳಾಗಿ ನಮ್ಮ ಯುನೈಟೆಡ್ ಒರಿಜಿನಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.